ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಸುಮಾರು ದಿನ ಆಗೋಯ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿ. ಯಾಕಂದರೆ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟೆ. ನಾನು ಮಧು ಜೊತೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಮಾರ್ನಿಂಗ್ ನಾನು ಹೊರಟ್ರೆ ಇನ್ನು ನೈಟ್ 9 o'clock ಆಗ್ತಿತ್ತು ಬರ್ತಿದ್ದಿದ್ದು. ಹಾಗಾಗಿ ನನಗೆ ಎಡಿಟಿಂಗ್ ಕೂಡ ನನಗೆ ತುಂಬ ಹಿಂಸೆ ಆಗ್ತಿತ್ತು, ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಟೈಮು ಕೂಡ ಸಿಗ್ತಿರ್ಲಿಲ್ಲ. ಹಾಗಾಗಿ ಮಾಡಲಿಕ್ಕಾಗಿಲ್ಲ. ಸೊ ನಾನು ಆಫೀಸ್ಗೆ ಹೋಗಬೇಕಾದ್ರೆ ವಿಡಿಯೋ ಮಾಡಿದ್ದು ಸುಮಾರು ದಿನ ಆಯ್ತು. ಆ್ಯಕ್ಚುಲಿ ನಾನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ನಾನಿರೋ ಜಾಗದಿಂದ ನಾನು ವೈಟ್ ಫೀಲ್ಡ್ಗೆ ಹೋಗಬೇಕಂತಂದರೆ ಬೇಕು ಸುಮಾರು 1.5 ಗಂಟೆ ಟೈಮ್ ಆದರೂ ಬೇಕು. ಥ್ಯಾಂಕ್ ಗಾಡ್ ಮೆಟ್ರೋ ಇರೋ ಕಾರಣ ಆರಾಮಾಗಿ ಹೋಗ್ಬೋದು, ಯಾವುದೇ ರೀತಿ ರಿಸ್ಕ್ ಇಲ್ಲ. ಇಲ್ಲಿನ ಬೆಂಗಳೂರಿನ ಜನಕ್ಕೆ ಈ ಟ್ರಾಫಿಕ್, ಈ ಕಿರಿಕಿರಿ, ಬಸ್ ಆಗಿರ್ಬೋದು, ಓನ್ ವೆಹಿಕಲ್ಸಲ್ಲಿ ಓಡಾಡೋದಾಗಿರ್ಬೋದು, ತುಂಬ ಹಿಂಸೆ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಎಷ್ಟು ಪಾಡತ್ತುತ್ತಾರೆ ಅಲ್ವಾ. ಈ ಮೆಟ್ರೋ ಬಂದಿರೋ ಕಾರಣ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋದಕ್ಕೆ ತುಂಬ ಸುಲಭ. ಆ್ಯಕ್ಚುಲಿ ಮೆಟ್ರೋನೇ ಸಜೆಸ್ಟ್ ಮಾಡ್ತೀನಿ. ನೀವು ಓನ್ ವೆಹಿಕಲ್ಸ್ ಇದ್ದರೂ ಕೂಡ ನೀವು ಆರಾಮಾಗಿ ಹೋಗಿ ಬರ್ಬೋದು ಮೆಟ್ರೋದಲ್ಲಿ. ಸೊ ನಾವಿರೋ ಜಾಗದಿಂದ ನಾವು ವೈಟ್ ಫೀಲ್ಡ್ಗೆ ಹೋಗಬೇಕಂತ ಅಂದರೆ ಮಿನಿಮಮ್ 1.5 ಗಂಟೆ ಟೈಮ್ ಆದರೂ ಬೇಕು. ಸೊ ನಮಗೇನಷ್ಟು ರಿಸ್ಕ್ ಅಂತ ಅನಿಸ್ಲಿಲ್ಲ, ಬೇಜಾರು ಆಗಲಿಲ್ಲ. ಆರಾಮಾಗಿ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹೊರಟೇ ಬಿಟ್ವಿ. ಇನ್ನು ನನ್ನ ತಂಗಿ ಮಗ ಕೂಡ ಬಂದಿದ್ದ. ನಾನು ಆಫೀಸ್ ನೋಡ್ತೀನಿ ಅಂತ ಹೇಳ್ತಿದ್ದ. ಸರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಕೂಡ ನಾವು ಕರ್ಕೊಂಡು ಹೋದ್ವಿ. ಸೊ ನಂದು ಡೈಲಿ ರೂಟೀನ್ ಆಗೋಗ್ಬಿಟ್ಟಿತ್ತು. ನಾನು ವೈಟ್ ಫೀಲ್ಡ್ಗೆ ಹೋಗಿ ಬರೋದು ಒಂಥರ ಅನಿಸುತ್ತೆ. ನಾವು ಮನೇಲಿದ್ದು ಅಯ್ಯೋ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಏನು ಪ್ರಾಬ್ಲಮ್ ಅಂತ. ಬಟ್ ನಾವೇ ಹೋಗಿ ಬರೋದ್ರಿಂದ ಅವಾಗ ಗೊತ್ತಾಗುತ್ತೆ ಕೆಲಸ ಅಂತಂದರೆ ಎಷ್ಟು ಕಷ್ಟ ಅಂತ. ಅನುಭವ ಆಯಿತು ಕೂಡ ನನಗೂ. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನು ನನ್ನ ಸ್ಟೇಷನ್ ಕೂಡ ಬಂತು, ಸತ್ಯಸಾಯಿ ಹಾಸ್ಪಿಟಲ್ ಬರುತ್ತಲ್ಲ, ಸೊ ಅಲ್ಲೇ ಇರೋದು, ವರ್ಕ್ ಸ್ಪೇಸಲ್ಲಿ ನಮ್ಮದು ಇರೋದು. ಸೊ ನೋಡ್ತಾ ಇರ್ಬೋದು. ಹೋಗಿದ ತಕ್ಷಣ ಕೆಲಸ ಮಾಡ್ತಾಯಿದ್ರು ಹುಡುಗರುಗಳೆಲ್ಲ. ನಾವು ನೋಡಿ ಎಲ್ಲರನ್ನೂ ಕೂಡ ಪರಿಚಯ ಮಾಡ್ಕೊಂಡ್ವಿ, ಹಾಗೆ ಮಾತಾಡಿಸಿ. ಆ್ಯಂಡ್ ದೆನ್ ಇದು ಬಂದು ಅಲ್ಲಿ ಗೇಮ್ಸ್ ಎಲ್ಲ ಇತ್ತು. ಸೊ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು. ಅದಕ್ಕೇ ರಜಾ ಇತ್ತಲ್ವಾ, ಸೊ ಅವರು ಬೇಜಾರು ಅಮ್ಮ ಅಂತಿದ್ರ. ಸರಿ ಆಯಿತು ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಅಲ್ಲಿ. ಸೊ ವರ್ಕ್ ಸ್ಪೇಸ್ ಬಂದು ಈ ಥರ ಇದೆ ನಮ್ಮದು. ಇಲ್ಲಿ ಏನೋ ಆಟ ಆಡೋದಾಗಿರ್ಬೋದು, ಒಂದು ಮೈಂಡ್ ಅಂದರೆ ಯಾವಾಗಲೂ ಕೆಲಸ ಮಾಡಿ ಸ್ಟ್ರೆಸ್ ಆಗಿರುತ್ತೆ ಅಲ್ವಾ. ಸೊ ಅವ್ರಿಗೂ ಕೂಡ ಆಟ ಆಡೋದು ಒಂದು ಮ್ಯಾಂಡೇಟ್ರಿ. ಅಂದರೆ ಏನು, ಅವ್ರಿಗೂ ಕೂಡ ಮನಸ್ಸಿಗೆ ಖುಷಿ ಅನಿಸುತ್ತೆ ಮತ್ತು ಮೈಂಡ್ ಫ್ರೀ ಆಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಆಟ ಆಡೋದು ಗೇಮ್ಸ್ಗಳಾಗಿರ್ಬೋದು ಎಲ್ಲ ಇತ್ತು. ನೋಡ್ತಾ ಇರ್ಬೋದು, ನಾವು ಮೇಲ್ಗಡೆ ಲಿಫ್ಟಿಂದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಬಂದು ವರ್ಕ್ ಸ್ಪೇಸ್ ಜಾಗದಲ್ಲಿ ಪ್ರತಿಯೊಂದೊಂದು ಕಂಪ್ನಿಗಳಿದ್ದಾವೆ. ಇದು ಏನು ಕಾಫಿ ಕೆಫೆಟೇರಿಯಾ ಇರ್ಬೋದು, ಇದೆಲ್ಲ ಕೂಡ ಅಲ್ಲಿತ್ತು. ಇನ್ನು ಕೆಫೆಟೇರಿಯಾ ಆಗಿರ್ಬೋದು, ಮತ್ತು ಮೀಟಿಂಗ್ ಸೆಷನ್ಸ್ಗಳು ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಇರುತ್ತಲ್ವ ಸ್ಪೇಸ್ಗಳು. ಸೊ ಅದೆಲ್ಲನೂ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ಇದು ಬಂದು ಕೆಫೆಟೇರಿಯಾ ಈ ಜಾಗ ಬಂದು. ಹಾಗೆಯೇ ಇಲ್ಲಿ ಸುಮಾರು ಪಿಕ್ಸ್ಗಳು ಕೂಡ ತೊಗೊಂಡ್ವಿ, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಇನ್ನು ಮಕ್ಕಳಿಗೆ ಕೇಳಬೇಕಾ, ತುಂಬ ಖುಷಿಪಟ್ಟರು. ಅಲ್ಲೆಲ್ಲ ಆಟಾಡ್ತಿದ್ರು, ಸುಮಾರು ಗೇಮ್ಸ್ಗಳಿತ್ತು. ಇನ್ನು ಆಟಾಡ್ತಿದ್ರು. ನಾವು ಆ್ಯಕ್ಚುಲಿ ಹೋಗಿದ್ದು ಬಂದು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ವರ್ಕರ್ಸ್ಗಳೆಲ್ಲ ಕಡಿಮೆ ಇದ್ದರು. ಹಾಗಾಗಿ ನಾವು ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಕೂಡ. ಮತ್ತು ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ವೆದರ್ ಕೂಡ ಅವತ್ತು ತುಂಬ ಬಿಸಿಲು ಇತ್ತು, ಸಖತ್ತು ಬಿಸಿಲು. ಯಪ್ಪ, ಯಾವಾಗಪ್ಪ ಮಳೆ ಆಗುತ್ತೆ ಅಂತ ಅನಿಸ್ಬಿಡ್ತು. ಈಗ ಮಳೆಗಾಲ ಆಗಿದೆ, ಯಪ್ಪ ಯಾವಾಗಪ್ಪ ನಾವು ಬಿಸಿಲು ನೋಡೋದು ಅನಿಸ್ಬಿಟ್ಟಿದೆ. ಹೀಗೆ ನಾವು ಮನುಷ್ಯರು ಯಾವುದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ. ಆ್ಯಂಡ್ ದೆನ್ ಇಲ್ಲಿಗೆ ನೋಡ್ತಾ ಇರ್ಬೋದು. ಎನಿವೇಸ್, ಇದು ಬಂದು ಫ್ರೈಡೇ ಟೈಮಲ್ಲಿ ಸಿಂಗರ್ಸ್ಗಳು ಬರ್ತಾರೆ. ಸಿಂಗರ್ಸ್ ಬಂದು ಹಾಡ್ತಾರೆ. ಆ್ಯಂಡ್ ಇಲ್ಲಿ ಕಾಫಿ ಟೀ ಎಲ್ಲ ಅವೈಲಬಿಲಿಟಿ ಇರುತ್ತೆ. ಆ್ಯಂಡ್ ದೆನ್ ಅಲ್ಲಿ ಕ್ರಿಕೆಟ್ ಕೋಚ್, ಕ್ರಿಕೆಟ್ ಆಡೋದಾಗಿರ್ಬೋದು, ಆ್ಯಂಡ್ ಟೆನ್ನಿಸ್ ಕೋರ್ಟ್ ಕೂಡ ಇದೆ. ಸೊ ಅಲ್ಲೂ ಕೂಡ ಆಟ ಆಡೋಣ, ಮಕ್ಕಳು ಅಷ್ಟೊಂದು ಖುಷಿ ಪಡ್ತಿದ್ದಾರೆ, ಸೊ ಆಡಲಿ ಅಂತ ಅಂದ್ಬಿಟ್ಟು ಅಲ್ಲಿಗೂ ಕರ್ಕೊಂಡು ಹೋಗಿದ್ವಿ. ಇನ್ನು ನೋಡ್ತಾ ಇರ್ಬೋದು ಟೆನ್ನಿಸ್ ಕೋರ್ಟ್ ಆಗಿರ್ಬೋದು, ಕ್ರಿಕೆಟ್ ಕೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಇದೆ ಅಲ್ಲಿ. ಸೊ ಫ್ರೈಡೇ ಬರ್ತಿದ್ದ ಹಾಗೆ ಇಲ್ಲಿ ಹಾಡು ಕೇಳೋರು ಹಾಡು ಕೇಳ್ತಿರ್ತಾರೆ, ಇಲ್ಲ ಇಲ್ಲಿ ಆಟ ಆಡೋಕ್ಕೆ ಬರೋರು ಇಲ್ಲ ಆಟ ಆಡ್ತಿರ್ತಾರೆ. ಸೊ ಅಷ್ಟು ತುಂಬ ಚೆನ್ನಾಗಿದೆ ಸ್ಥಳ, ಪ್ರಶಾಂತವಾಗಿದೆ.
ಬಿಸಿಲು ಬೆಂಗಳೂರು, ದೇವ್ರೆ ಸಖತ್ತು ಬಿಸಿಲು. ನಾನು ಮಾರ್ನಿಂಗ್ ಹೊರಟಿದ್ದು 11ಗೆ ಹೊರಟ್ವಿ. ಸೊ ಬಂದು ತಲುಪಿದ್ದು ಎಷ್ಟು 12:30 ಐ ಥಿಂಕ್ ಸೊ 1.5 ಅವರ್ ಜರ್ನಿ ಆಯಿತು. ಹೆವಿ ಬಿಸಿಲು. ಹೊರಗಡೆ ಎಷ್ಟೇ ನೀರು ಕುಡಿದ್ರು ಎಷ್ಟೇ ಜ್ಯೂಸ್ ಕುಡಿದ್ರೂ ಸಾಕಾಗ್ತಿಲ್ಲ, ತುಂಬ ದಾವಾಗ್ತಾಯಿದೆ. ಆ್ಯಂಡ್ ಎಲ್ರಿಗೂ ಹೇಳೋದಿಷ್ಟೇ, ಈಗ ತುಂಬ ಬಿಸಿಲಿರೋದ ಕಾರಣ ನಿಮಗೆ ಆದಷ್ಟು ಹೆಚ್ಚಿನ ರೀತಿಲಿ ನೀರು ಕುಡಿತಾ ಇರಿ ಅಂತ ಹೇಳ್ತಾ, ಮತ್ತು ಡಿಹೈಡ್ರೇಟ್ ಆಗೋಕ್ಕೆ ಬಿಡಬೇಡಿ ಬಾಡಿನ. ಸೊ ನೀರು ಅಥವಾ ಜ್ಯೂಸ್ ಏನಾದರೂ ಸರಿ ಕುಡಿತಾ ಇರಿ. ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡೋಣ ಅಂತ ಶಟಲ್ ಬ್ಯಾಟ್ ತರಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಆಟ ಆಡ್ತಾರೆ ಹುಡುಗರು. ಆಟ ಆಡಿಬಿಟ್ಟು ನೆಕ್ಸ್ಟ್ 4 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಬಿಸಿಲಲ್ವಾ. ಸೊ ಅದಕ್ಕೆ ಇಲ್ಲಿಂದ ಸ್ಟ್ರೈಟ್ ಯಾವುದಾದ್ರೂ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ಮಾಲ್ಗೆ ಹೋಗಿ ಮನೆಗೆ ಹೋಗೋಣ. ಇನ್ನು ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ನಾ ಸೋನು. ಸೊ ಹೋಗ್ಬಿಟ್ಟು ಬ್ಯಾಟು ಮತ್ತು ವಿಕೆಟು ಎಲ್ಲ ತೊಗೊಂಡು ಬಂದರು ಆಟ ಆಡೋಣ ಅಂತ ಅಂದ್ಬಿಟ್ಟು. ಜನ ಇಲ್ಲದೆ ಇದ್ದಿದ್ದ ಕಾರಣ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ 4 o'clockವರೆಗೂ ಅಲ್ಲೇ ಇದ್ವಿ ನಾವು. ನೋಡ್ತಾ ಇರ್ಬೋದು ನನ್ನ ಚೋಟಾ ಚಾಂಪಿಯನ್ನು ಬ್ಯಾಟಿಂಗ್ ಆಡ್ತಿದ್ದಾಳೆ, ಹಾಗೆ ನಮ್ಮನೆ ಲಿಟಲ್ ಒನ್ನು ಬೌಲಿಂಗ್ ಮಾಡ್ತಿದ್ದಾಳೆ. ನೋಡಿ 4 ಹೊಡೆದ್ಬಿಟ್ಟ. ಎನಿವೇಸ್ ಇದೇ ಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಮಧು ಕೂಡ ಬ್ಯಾಟಿಂಗ್ ಮಾಡಿದ್ರು, ಆ್ಯಂಡ್ ನಾನು ಕೂಡ ಒಂದು ಕೈ ನೋಡೋಣ ಅಂತ ನಾನು ಕೂಡ ಆಡಿದೆ. ಹೀಗೇ ಕ್ರಿಕೆಟ್ ಆಯಿತು, ನೆಕ್ಸ್ಟ್ ಟೆನ್ನಿಸ್ ಆಯಿತು, ಹೀಗೇ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಅವತ್ತಿನ ದಿನ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.